ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲಿಗಳು ಮನೇಲಿ ಇದ್ದೇ ಇರ್ತವೆ, ಹೋಗೋದೇ ಇಲ್ಲ ಅನ್ನೋರು ಈ ಪರಿಹಾರನ ಮಾಡಲೇಬೇಕು. ಹಳ್ಳಿಯಲ್ಲಿ ಕೃಷಿಕರು ಮಾಡುವಂಥ ಈ ವಿಧಾನ ನೀವು ನೋಡಿದರೆ ತುಂಬ ಇಷ್ಟಪಡ್ತೀರಾ. ಇಲಿಗಳು ಮನೇಲಿ ಬರೋಕ್ಕೆ ಮೇನ್ ರೀಸನ್ನೇ ಊಟ. ನಿಮ್ಮ ಮನೆಯಲ್ಲಿ ಅಡುಗೆ ಇರುತ್ತೆ, ಊಟ ಇರುತ್ತೆ, ಉಳಿಸ್ತಾ ಇದ್ದೀರಾ ಅನ್ನೋ ಹಾಗಿದ್ದರೆ ಕಂಪಲ್ಸರಿ ಇಲಿಗಳು ಬರ್ತವೆ. ಅದ್ರ ಜೊತೆಗೆ ಬೇರೆ ಇಲಿಗಳನ್ನೆಲ್ಲ ಮುಕ್ರೋ ಥರ ಮಾಡ್ತವೆ. ಅವು ಬರೋದನ್ನಂತೂ ನಾವು ತಡೆಯೋಕ್ಕಾಗೋದಿಲ್ಲ. ಆದರೆ ಅವನ್ನ ಓಡಿಸೋಕ್ಕೆ ನಾವು ಮನೆಯಲ್ಲಿ ಮಾಡುವಂಥ ವಿಧಾನಗಳನ್ನು ನೋಡೋಣ. ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇಲಿಗಳು ಮನೆಗೆ ಬರೋದಕ್ಕೆ ಮೇನ್ ರೀಸನ್ ಊಟ ಅಂತ ಹೇಳಿದೆ, ಹೌದಾ? ಹಾಗೆ ಇಲಿಗಳು ಮನೆಯಿಂದ ಹೋಗೋಕ್ಕೆ ಕೂಡ ಮೇನ್ ರೀಸನ್ ಊಟನೇ. ಊಟದಲ್ಲಿ ನಾವು ಪಾಯ್ಸನ್ ಥರ ಹಾಕಿ ಕೊಟ್ಟರೆ ಅಷ್ಟೇ ಅವು ತಿಂದು ಓಡೋಗ್ತವೆ ಮನೆ ಬಿಟ್ಟು. ಹೊಟ್ಟೆ ನೋವಾಗಿ ಅದಕ್ಕೆ ಟ್ರಬಲ್ ಆದಮೇಲೆ ಇಲಿಗಳು ಮನೇಲಿ ಇರೋದಿಲ್ಲ. ಆದರೆ ನಾವು ಯಾವ ರೀತಿ ಅದು ಫುಡ್ಡನ್ನು ಕೊಡಬೇಕು ಅಂತಂದರೆ ಅದಕ್ಕೆ ಗೊತ್ತಾಗಬಾರ್ದು ನಾವು ಇದರಲ್ಲಿ ಪಾಯ್ಸನ್ ಹಾಕಿದ್ದೀವಿ ಅಂಥೇಳಿ. ಸೊ ಹಾಗಾಗಿ ಈ ಒಂದು ಟಿಪ್ನ ಫಾಲೋ ಮಾಡಿ. ನಾನಿಲ್ಲಿ ಫಸ್ಟಿಗೆ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಸ್ವಲ್ಪ ತೊಗೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಟೇಸ್ಟ್ ಇದೆ ಅಂಥೇಳಿ ಬರುತ್ತೆ. ಹಾಗೆ ಕಡಲೆ ಹಿಟ್ಟೇನಿದೆ ಅದಕ್ಕೆ ಪಂಚಪ್ರಾಣ, ಇಲಿಗಳಿಗೆ ಪಂಚಪ್ರಾಣ. ಹಾಗಾಗಿ ಎಷ್ಟೋ ಸತಿ ನೋಡಿದ್ದೀರ, ಬೇಲಿ ಹಾಕಬೇಕಾರೆ ಅಥವಾ ಇಲಿಗಳಿಗೆ ಏನಾದರೂ ಪಾಯ್ಸನ್ ಹಾಕಬೇಕಾರೆ ಎಲ್ಲರೂ ಏನು ಮಾಡ್ತಾರೆ, ಪುಗ್ಗಿ ಅಂದರೆ ಬಜ್ಜಿ ಏನಿರುತ್ತೆ ಅಲ್ವಾ, ಬಜ್ಜಿ ಬಿಟ್ಟಿರ್ತಾರಲ್ವ, ಸೊ ಆ ಬಜ್ಜಿನೇ ಇಡ್ತಾರೆ. ಯಾಕಂತಂದರೆ ಕಡಲೆ ಹಿಟ್ಟಿರುತ್ತೆ ಅನ್ನೋ ರೀಸನ್ಗೆ. ಹಾಗೆ ಇದರಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳಿ. ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಏನಿರುತ್ತಲ್ವ, ಮನೆಯಲ್ಲೇ ಯೂಸ್ ಮಾಡುವಂಥ ಅಡುಗೆ ಸೋಡಾ ಏನಿದೆ ಅದನ್ನು ಹಾಕ್ಕೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ನೀವು ನ್ಯಾಪ್ಥೋಲಿಯನ್ ಬಾಲ್ ಏನಿದೆ ಅದರದ್ದು ಒಂದು ಚೂರಷ್ಟೇ ಹಾಕಿ ಸಾಕು. ನ್ಯಾಪ್ಥೋಲಿಯನ್ ಬಾಲ್ ಹಾಕೋದ್ರಿಂದ ಏನಾಗುತ್ತೆ, ಅದು ಹೊಟ್ಟೆ ಕೆಟ್ಟುಬಿಟ್ಟು ಮನೆ ಬಿಟ್ಟು ಓಡೋಗ್ಬಿಡುತ್ತೆ. ಭಾಳ ಹೊತ್ತು ಇರೋಕ್ಕಾಗೋದಿಲ್ಲ. ತಿಂದ ತಕ್ಷಣವೇ ಅದಕ್ಕೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿಗೆ. ಹಾಗಾಗಿ ಸ್ವಲ್ಪ ನ್ಯಾಪ್ಥೋಲಿಯನ್ ಬಾಲ್ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೀವು ಮನೇಲಿ ಯಾವುದಿದೆ ಆ ಪೇಸ್ಟ್ನ ಹಾಕ್ಕೋಬೋದು. ನಾನು ಇಲ್ಲಿ ಕೋಲ್ಗೇಟ್ ಪೇಸ್ಟ್ ಇದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಇವು ನಾಲ್ಕನ್ನು ಕೂಡ ಚೆನ್ನಾಗಿ ನೀವು ಕಲಸೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಕಡಲೆ ಹಿಟ್ಟು ಹಾಕೋಬೇಕು. ಕಡಲೆ ಹಿಟ್ಟು ಏನಿದೆ ತುಂಬ ಪಂಚಪ್ರಾಣ ಅಂತ ಹೇಳಿದೆ. ಹಾಗೆ ಸಕ್ಕರೆ ಏನಿದೆ ಟೇಸ್ಟಿಗೋಸ್ಕರ. ಕಡಲೆ ಹಿಟ್ಟು ಮತ್ತು ಸಕ್ಕರೆ ಇವೆರಡನ್ನು ಚೆನ್ನಾಗಿ ಕಲಸಿದ ಮೇಲೆ ಇದಕ್ಕೆ ತಿನ್ನುವ ಅಡುಗೆ ಸೋಡಾ, ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿ, ಅದಾದಮೇಲೆ ಲೈಟಾಗಿ ನ್ಯಾಪ್ಥೋಲಿಯನ್ ಬಾಲ್ ಚೂರು, ಅದರದ್ದು ಚೂರು ಏನು ಬೀಳುತ್ತಲ್ವ, ಸೊ ಅಷ್ಟೇ ಹಾಕಬೇಕು. ಹೊಟ್ಟೆ ನೋವು ಜಾಸ್ತಿ ಬಂದುಬಿಟ್ಟು ಮನೆ ಬಿಟ್ಟು ಓಡಿ ಹೋಗ್ತವೆ. ಸೊ ಸ್ವಲ್ಪ ನೀರು ತಗೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಒಂದಿಷ್ಟು ಉಂಡೆ ಆಕಾರದಲ್ಲಿ ಮಾಡಿಟ್ಕೊಳ್ಳಿ. ಮಕ್ಕಳಿದ್ದಾರೆ ಮನೆಯಲ್ಲಿ, ವಯಸ್ಸಾದವರು ಇದ್ದಾರೆ, ಅಥವಾ ಮಕ್ಕಳೇ ತಿಂದುಬಿಡ್ತವೆ ಹೇಳೋಕ್ಕೆ ಬರೋದಿಲ್ಲ ಅನ್ನೋರಿದ್ದರೆ ಇದನ್ನು ನೀವು ನೈಟ್ ಟೈಮ್ನಲ್ಲಿ ಮಾಡಿ. ಈ ರೀತಿ ನೈಟ್ ಟೈಮ್ನಲ್ಲಿ ನಿಮ್ಮ ಮನೆ ಹತ್ತಿರ ಎಲ್ಲಿ ಇಲಿಗಳು ಬರ್ತವೆ ಅಂತ ನಿಮಗೆ ಗೊತ್ತಿರುತ್ತಲ್ವ, ಯಾವ ಜಾಗದಿಂದ ಇಲಿಗಳು ಬರ್ತವೆ. ಮನೆ ಎಂಟ್ರೆನ್ಸಿಂದ ಇರ್ಬೋದು, ಅಥವಾ ಗ್ಯಾಸ್ ಕಟ್ಟೆ ಕೆಳಗಡೆ ಇರ್ಬೋದು, ಸಿಲಿಂಡರ್ ಹತ್ರ ಇರ್ಬೋದು, ಅಥವಾ ಕಿಟಕಿಯ ಬಾಗಿಲಿನಿಂದ ಬರ್ತಾ ಇರ್ಬೋದು. ಈ ರೀತಿ ನಿಮಗೆ ಎಲ್ಲಿ ಅನಿಸುತ್ತೆ ಇಲಿಗಳು ಬರ್ತಾ ಇದ್ದಾವೆ ಆ ಜಾಗದಲ್ಲಿ ಇದನ್ನು ಇಟ್ಬಿಡಿ. ಅಥವಾ ನಿಮ್ಮ ಮನೆಯಲ್ಲಿ ಇಲಿಗಳು ಏನಾದರೂ ಬೊಕ್ಕ ಮಾಡಿ ಹೋಲ್ ಮಾಡಿ ಇಟ್ಟಿರ್ತಾರಲ್ವ, ಸೊ ಆ ರೀತಿ ಮಾಡಿದರೆ ಆ ಜಾಗದಲ್ಲಿ ಕೂಡ ಇಟ್ಬಿಡಿ. ನೋಡಿ, ನಮ್ಮದು ಹಿಟ್ಟೇನಿದೆ ರೆಡಿ ಆಗಿದೆ. ನೀವು ಇಲ್ಲಿ ಬೇಕಾದ್ರೆ ಕಡಲೆ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ತೊಗೋಬೋದು, ಅಥವಾ ಮೈದಾ ಹಿಟ್ಟು ಕೂಡ ತೊಗೋಬೋದು. ಈ ರೀತಿ ಸಕ್ಕರೆ ಮತ್ತು ನಾನು ಕಡಲೆ ಹಿಟ್ಟೇನಿದೆ ಅದು ಎದ್ದು ಹೊಡಿತಾ ಇದೆ ನೋಡಿ. ಈ ರೀತಿ ಚೆನ್ನಾಗಿ ಬಂದರೆ ಸಾಕು. ಈಗ ಇಲಿನ ಓಡಿಸುವಂತಹ ನಮ್ಮ ಕೃಷಿಯವರು ಹೇಳಿರುವಂತಹ ಈ ಟಿಪ್ ರೆಡಿಯಾಗಿದೆ. ಸೊ ಈ ಇಂಗ್ರೀಡಿಯೆಂಟ್ ಏನಿದೆ ಇದನ್ನು ನಾವು ಸಣ್ಣದಾಗಿ ಒಂದಿಷ್ಟು ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಉಂಡೆಯಿಂದ ಸಣ್ಣ ಉಂಡೆಗಳು, ಯಾಕಂದರೆ ನಾವು ಎಲ್ಲಿ ಬೇಕಾದ್ರೆ ಇಡಬೇಕಲ್ವಾ. ಸೊ ಹಾಗಾಗಿ ಒಂದು 4ರಿಂದ 5 ಉಂಡೆಗಳನ್ನ ಮಾಡ್ಕೋಬೇಕು. ಒಂದೇ ಉಂಡೆ ಅಂತಂದರೆ ಇಲಿಗಳು ಸ್ವಲ್ಪ ಬೇರೆ ಇರ್ತವೆ, ಹೆಚ್ಚಿರ್ತವೆ, ಬೇರೆ ಜಾಗದಲ್ಲಿ ಇರ್ತವೆ. ಹಾಗಾಗಿ ಒಂದು 4ರಿಂದ 5 ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನೀಗ 4ರಿಂದ ಒಂದು 5-6 ಉಂಡೆಗಳಾಗ್ತಾಯಿದ್ದಾವೆ. ಸೊ ಇಷ್ಟು ಉಂಡೆಗಳನ್ನ ಮಾಡ್ಕೊಂಡು ಚೆನ್ನಾಗಿ ರೌಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲು ಬಾರಿಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಈಗ ಗ್ಯಾಸ್ ಕಟ್ಟೆ ಕೆಳಗಡೆ ಇಲಿ ಆಗಿರ್ಬೋದು ಅಥವಾ ಹೆಚ್ಚು ಜಿರಳೆಗಳಾಗಿರ್ಬೋದು ಈ ರೀತಿ ಬರ್ತಿರ್ತವೆ. ಇದು ಜಿರಳೆಗೂ ಕೂಡ ಔಷಧಿ ಅಂತಲೇ ಹೇಳ್ಬೋದು. ಜಿರಳೆಗೂ ಕೂಡ ಈ ಮನೆ ಮದ್ದು ತುಂಬಾ ಉಪಯೋಗ ಆಗುತ್ತೆ. ಇಲಿಗಳು ಕೂಡ ಈ ತಿಂದ ಮೇಲೆ ಓಡಿ ಹೋಗಿಬಿಡ್ತವೆ.